ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಮುಂಬರುವ ಚುನಾವಣಾ ಕುರಿತು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಮತ್ತು 2028ರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಕುರಿತು ಒಂದು ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಒಂದು ವಿಶೇಷ ಸಂದರ್ಶನ ನೀಡ್ತಾ ಇದೆ. ನಮ್ಮ ವಿಶೇಷ ಸಂದರ್ಶನದಲ್ಲಿ ಮಲ್ಲೂರ್ ಗ್ರಾಮ ಪಂಚಾಯತಿಯ ಇಂಗಳಗಿ ಗ್ರಾಮದ ಒಬ್ರು ಸದಸ್ಯ ಭಾಗಿಯಾಗಿದ್ದಾರೆ. ಇವರು ತಮ್ಮ ರಾಜಕಾರಣದಲ್ಲಿ ಯಾವಾಗ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾದ್ರು, ಇವರ ರಾಜಕಾರಣದಲ್ಲಿ ಇಲ್ಲಿವರೆಗೂ ಕೂಡ ಯಾವ ರೀತಿ ಒಂದು ಪಾತ್ರ ಇತ್ತು ಎನ್ನುವುದು ಮತ್ತು ಇವರ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳ ಆಗಿದ್ವು ಮತ್ತು ಇವರ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳ ಮಾಡಿ ಕೊಟ್ಟಿದ್ದಾರೆ ಎನ್ನುವುದನ್ನ ಇವರನ್ನ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ಒಂದು ಕಿರು ಪರಿಚಯ. ನಿಮ್ಮ ಹೆಸರು, ಯಾವ ಊರು ಗ್ರಾಮ ಪಂಚಾಯತಿ ಸದಸ್ಯರು ಸರ್? ನನ್ನ ಹೆಸರು ರಾಮಚಂದ್ರ ಕೃಷ್ಣಾಜಿ ಇಂಗಾಳೆ, ಸವತಿ ತಾಲೂಕು ಇಂಗಳಗಿ ಹಳ್ಳಿ, ಮಲ್ಲೂರು ಗ್ರಾಮ ಪಂಚಾಯತಿ. ಸರಿ ಸರ್, ಓಕೆ. ಸರ್, ನೀವು ಬರೋ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳ ಆಗಿರ್ಲಿಲ್ಲ ಸರ್? ಆದ ನಂತರ ನೀವು ಬಂದ್ ಬಳಕ ಯಾವ ರೀತಿ ಡೆವಲಪ್ಮೆಂಟ್ ಗಳ ಮಾಡಿದ್ದೀರಿ ಸರ್? ಸ್ವಲ್ಪ ಆಗಿದ್ದು ಸರ, ಅದು ಸ್ವಲ್ಪ ನೀರಿನ ಪ್ರಾಬ್ಲಮ್, ಅದು ಗಟಾರಿದದು ಸ್ವಲ್ಪ ತೊಂದರೆ ಇತ್ತು. ಸರಿ. ಸ್ವಲ್ಪ 5-6 ಗಟಾರಿ ಆಗಿದಾವ, ಇನ್ನೂ ಆಗ್ಬೇಕಂತ ಐತ್ರಿ. ಒಟ್ಟ ಇನ್ನ ಇದೆ ಸರ್. ಸರಿ ಸರ್. ಸರ್, ನೀವು ಈ ರಾಜಕಾರಣಕ್ಕೆ ಎಲ್ಲಿಂದ, ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವನ್ನು ಮಾಡಿದ್ರಿ ಸರ್? ಏನಿಲ್ಲ, ನಾವು ಬಿಜೆಪಿ ಕಾರ್ಯಕರ್ತ ನಡಿಕಿಲ್ಲ, ನಾವು ಬಿಜೆಪಿಗೆ ಮಾಡ್ಬೇಕಂತ ಐತಿ. ಸರಿ ಸರ್. ಅವರ ಒಂದು ಪ್ರೋತ್ಸಾಹದಿಂದ ಅವರ ಒಂದು ನೀವು ಪ್ರವೇಶ ಮಾಡಿದ್ರಿ ಸರ್. ಸರಿ ಸರ್. ಸರ್, ನಿಮ್ಮ ಅವಧಿಯಲ್ಲಿ ನೀವು ಯಾವ ರೀತಿ ಒಂದು ಪಾತ್ರ ವಹಿಸಿದ್ರಿ? ನಿಮ್ಮ ಡೆವಲಪ್ಮೆಂಟ್ ಗಳು ಯಾವ ರೀತಿ ಮಾಡಿದ್ರಿ? ಕುಡಿಯೋ ನೀರು, ಬೀದಿ ದೀಪ, ಸಿಸಿ ರೋಡ್ಸ್ ಮತ್ತು ಮನೆಗಳು ಸರ್, ಯಾವ ರೀತಿ ಒಂದು ಡೆವಲಪ್ಮೆಂಟ್ ಗಳು ಮಾಡಿಕೊಟ್ಟಿದ್ರಿ ಸರ್? ಏನ್ ಮನಿಗಳಂತಿ BPL ಬಂದವ್ರೆ, ಅವ ಒಂದ್ 5-6 ಮನಿ ಬಂದಾವ. ಉಳಿದು ಮತ್ತೆ ಮನಿಗಳು ಬಂದಿಲ್ಲ. ಮುಂದ ನೀರಿಂದ ಪ್ರಾಬ್ಲಮ್ ಸರಿ ಮಾಡಿದವು, 1-2 ಬೋರ್ ಹಾಕಿಸ್ಕ ಸರಿ ಮಾಡಿಸೇವು. ಆದ್ರ ಫಿಲ್ಟರ್ ನೀರಿನ ವ್ಯವಸ್ಥೆ ಅಂತಿಲ್ಲ, ಅದೊಂದ ಮನಿ ಕೊಟ್ಟು ಅದ ಏನು ಮಾಡ್ತಾವ ಒಂದಾರ ಒಟ್ಟ ಫಿಲ್ಟರ್ ನೀರಿಂದು. ಸರ್, ನಿಮ್ ಗ್ರಾಮದ ಪಕ್ಕದಲ್ಲಿ ಒಂದು ಹೊಳೆ ಇದೆ ಸರ್, ಯಾಕೆ ಸರ್ ಅದು ಡೆವಲಪ್ಮೆಂಟ್ ಇನ್ನವರೆಗೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ತಾ ಇಲ್ಲ ಸರ್? ಅದ ಸರ, ನಮ್ಮ ಕಡೆಯಿಂದನ ಹೊಸೂರಿಗೆ ಹೋದಾರ ನೀರ್ ಸರ, ನಮಗ ಫಿಲ್ಟರ್ ನೀರ್ ಕೊಟ್ಟಿಲ್ಲ. ಅವ್ರ ಫಿಲ್ಟರ್ ನೀರ್ ಅವ್ರ ಬಳಕೆ ಮಾಡತ್ತಾರ. ಸರಿ. ಅದನ್ನ ನಾವು ಕೇಳಿದೆವು, ಕೊಡ್ತಾ ಒಂದಾರ, ಅವ್ರ ಬಂದಿಲ್ಲ. ಸರಿ ಸರ್. ಸರ್, ಇವಾಗ ನಿಮ್ಮ ಅವಧಿ ಇನ್ನೂ ಕೂಡ ಅಲ್ಪ ಅವಧಿ ಸಮಯ ಉಳಿದಿದೆ ಸರ್. ಇನ್ ಮುಂದೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ಬೇಕ ಅಂತ ನಿಮ್ಮ ಅಭಿಪ್ರಾಯ ಸರ್? ಏನು ಸಾಲಿ ಬಗ್ಗೆ, ಊರ್ ಬಗ್ಗೆ, ಶ್ಮಶಾನಕತ್ ಲೈನ್ ಇದ್ದದು ತೊಂದ್ರೆ ಐತಿ, ಅದನ್ನ ಮಾಡ್ಬೇಕಂತ ಐತಿ. ಸರಿ ಸರ್. ಸರ್, ನಿಮ್ಮ ಆರಿಸಿ ತಂದ ಜನಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕೆಯನ್ನು ಇಷ್ಟಪಡ್ತೀರಾ ಸರ್? ಏನ್ ಎಲ್ಲಾರು ನಮ್ಮಲ್ಲಿ ಒಟ್ಟ ಜನ ಆಯ್ಕೆ ಮಾಡಿ ತಂದದಕ್ಕ ನಾವು ಸ್ವಲ್ಪ ಕೆಲಸ ಮಾಡ್ಬೇಕಂತ ಅವಕಾಶ ಐತ್ರಿ. ಆದ್ರ ಅನುದಾನ ಸ್ವಲ್ಪ ಕಡಿಮೆ ಐತಿ, ಹಿಂಗಾಗಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೇವೆ. ಸರಿ ಸರಿ. ನಿಮ್ಮ ಒಂದು ಪಕ್ಷದ ಹೈಕಮಾಂಡ್ಗೆ ನಿಮ್ಮ ಕಿವಿ ಮಾತು ಹೇಳಿಕೆ ಏನ್ ಇಷ್ಟಪಡ್ತೀವಿ? ಏನ್ ಪಕ್ಷದವ್ರ ಏನ್ ಹೇಳುವಂತದೇನ್ರಿ, ಅವ್ರವ್ರ ಇದ್ರೆ. ಆದ್ರೆ ನಾವ್ ಮಾಡುದು ಬಿಜೆಪಿನರೇ. ಸರಿ. ಅವ್ರು ಬಿಟ್ಟಿದ್ರೆ ಅದ, ನಾವ್ ಅದ್ರ ಬಗ್ಗೆ ಏನ್ ಮಾತಾಡಕ್. ಸರಿ ಸರ್. ಮುಂಬರುವ ಚುನಾವಣೆಯಲ್ಲಿ ತಾವು ಭಾಗಿ ಆಗ್ತೀರಾ ಅಥವಾ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ತೀರಾ ಸರ್? ಏನ್ ಜನ ಏನಂತ ವಿಚಾರ ಮಾಡ್ಬೇಕು ಸರ್. ಜನ ನಿಂದಿರ್ಬೇಕಂತ ಐತ್ರಿ ಅನ್ನ ಜನದ ಬಗ್ಗೆ ವಿಚಾರ. ಸರಿ ಸರ್. ಸರ್, ಇಲ್ಲಿವರೆಗೂ ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡಕ್ಕೆ ನಿಮ್ಮ ಸಮಯ ನೀಡೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್.